When Jesus points out our sin, ಯೇಸು ಸ್ವಾಮಿ ನಮ್ಮ ಪಾಪಗಳನ್ನು ತೋರಿಸುವಾಗ he does it in order to cleanse us, ಅದನ್ನ ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮನ್ನ ಶುದ್ಧೀಕರಿಸಲಿಕ್ಕೆ ಮಾಡ್ತಾರೆ, not to tell us that we are evil. ನಾವು ಕೆಟ್ಟವರು ಅಂತ ತೋರಿಸ್ಲಿಕ್ಕಾಗಿ ಅಲ್ಲ. When a good doctor tells you about your sickness, it is not to make you feel bad, it is to heal you. ಒಳ್ಳೆಯ ವೈದ್ಯನು ನಿಮ್ಮ ಕಾಯಿಲೆ ಬಗ್ಗೆ ಹೇಳುವಾಗ ಅದು ನಿಮಗೆ ಕೆಟ್ಟದಾಗಿ ತೋರಿಸ್ಲಿಕ್ಕೆ ಮಾಡ್ತಾ ಇಲ್ಲ, ನಿಮ್ಮನ್ನ ಗುಣಪಡಿಸ್ಲಿಕ್ಕಾಗಿ ಮಾಡ್ತಾ ಇದ್ದಾನೆ. Does the Holy Spirit point out our sin to us? ಪವಿತ್ರಾತ್ಮನು ನಮ್ಮ ಪಾಪಗಳನ್ನು ತೋರಿಸ್ತಾನ? Yes. ಹೌದು. But he's not pointing a finger. ಅದನ್ನು ಬೆರಳು ತೋರಿಸ್ತಾ ಇಲ್ಲ. He's saying, let me cleanse that. ಆತನು ಹೇಳ್ತಾ ಇದ್ದಾನೆ, ನಾನು ಅದನ್ನ ಶುದ್ಧೀಕರಿಸ್ತೀನಿ ಅಂತ. So when God points out something wrong in us, it's in order to help us to be free from it. ದೇವರು ನಮ್ಮಲ್ಲಿ ಯಾವುದಾದ್ರೂ ಒಂದು ತಪ್ಪು ತೋರಿಸ್ತಾ ಇದ್ದಾರೆ ಅಂದ್ರೆ ಅದು ಯಾಕೆ ಅಂದ್ರೆ ನಮ್ಮನ್ನ ಸರಿಪಡಿಸಲಿಕ್ಕೆ, ಸಹಾಯ ಮಾಡ್ಲಿಕ್ಕೆ. But that's not the way you point your finger at your wife or husband. ಆದ್ರೆ ನೀವು ನಿಮ್ಮ ಹೆಂಡತಿ ಗಂಡನ ಮೇಲೆ ಬೆರಳು ತೋರಿಸೋದು ಅದಕ್ಕಾಗಿ ಅಲ್ಲ. You say you are so bad and I am so good. That is a different spirit. ಅದು ವ್ಯತ್ಯಾಸವಾದ ಒಂದು ಆತ್ಮ, ನೀನು ಕೆಟ್ಟವನು ನಾನು ಒಳ್ಳೆಯವನು ಅನ್ನೋ ತರ. That is what we need to cleanse ourselves from. ಅದನ್ನ ನಾವು ಶುದ್ಧೀಕರಿಸಿಕೊಳ್ಳಬೇಕು. And you can cleanse yourself from that today. ಇವತ್ತು ನೀವು ಅದನ್ನ ಶುದ್ಧೀಕರಿಸಿಕೊಳ್ಳಬೇಕು. Say, Lord, the rest of this year, ಕರ್ತನೆ, ಈ ವರ್ಷದ ಮುಂದಿನ ಸಮಯದಲ್ಲಿ I don't want to point my finger at anybody in the whole world. ಈ ಲೋಕದಲ್ಲಿ ಯಾರ ಮೇಲೂ ನಾನು ಬೆರಳು ತೋರಿಸಬಾರದು ಸ್ವಾಮಿ. If I see a sin in someone, I want to help him like Jesus, to help him to be free from it. ಇನ್ನೊಬ್ಬರಲ್ಲಿ ನಾನು ಪಾಪವನ್ನ ನೋಡಿದಾಗ ಯೇಸುವಿನ ತರ ಅವರಿಗೆ ಅದರಿಂದ ಬಿಡುಗಡೆ ಹೊಂದಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಹೋಗ್ತೀನಿ. Let me give you an example. ಒಂದು ಉದಾಹರಣೆ ನಾವು. Supposing your son is studying in 4th standard or something like that. ನಿಮ್ಮ ಯಾವ ಮಗನು ಒಂದು 4ನೇ ತರಗತಿಯಲ್ಲಿ ಓದ್ತಾ or ಇದ್ದಾನೆ, 2nd standard or some class. 2ನೇ ಕ್ಲಾಸಲ್ಲಿ ಯಾವುದೋ ಒಂದು ತರಗತಿ, there's some mathematics problem, he does not know how to do it. ಗಣಿತ ಒಂದು ಲೆಕ್ಕ ಯಾವುದೋ ಒಂದು ಗೊತ್ತಿರೋದಿಲ್ಲ, which you know as a father. ನಿಮಗೆ ತಂದೆಯಾಗಿ ನಿಮಗೆ ಗೊತ್ತಿರುತ್ತೆ. So when he comes, ಅವನು ಬಂದಾಗ, Daddy, this sum I got wrong. ಈ ಒಂದು ಲೆಕ್ಕ ತಪ್ಪಾಗಿ ಹೋಯ್ತು ಅಂತ ಹೇಳ್ತಾರೆ. What do you do? ಅವಾಗ ಏನ್ ಮಾಡ್ತೀರಾ? You say, you stupid boy, you don't know how to do that. ಮೂರ್ಖನಾದ ಮಗನೇ, ನಿನಗೇನು ಗೊತ್ತಿಲ್ವಾ ಇದು ಮಾಡ್ಲಿಕ್ಕೆ? You don't have any intelligence. ನಿನಗೇನು ಬುದ್ಧಿಶಕ್ತಿ ಇಲ್ವಾ? But he's your son, he got his intelligence from you only. Why blame him? ಆತನು ನಿನ್ನ ಮಗನೇ, ನಿಮ್ಮಿಂದನೇ ಆ ಬುದ್ಧಿಯನ್ನ ಪಡ್ಕೊಂಡವನು. So you can't blame him if he's foolish. It's because he's your son. He got your intelligence. ಮೂರ್ಖನಾಗಿದ್ರೆ ಅವನ್ನ ದೋಷಿಸಿ ಪ್ರಯೋಜನ ಇಲ್ಲ, ಯಾಕೆಂದ್ರೆ ಅವನ ಬುದ್ಧಿಶಕ್ತಿನ ನಿಮ್ಮಿಂದನೇ ಪಡ್ಕೊಂಡ. Don't point the finger at him. ಆತನಲ್ಲಿ ಬೆರಳು ತೋರಿಸ್ಬಿಡಿ ಆತನಿಗೆ. What do you do as a good father? ಒಳ್ಳೆಯ ತಂದೆಯಾಗಿ ಏನ್ ಮಾಡಬೇಕು? Come, sit down, let's do it. ಕುಳಿತುಕೋ. And you explain to him. ನೀವು ಅದನ್ನ ವಿವರಿಸಬೇಕು. And he still can't do it. ಇನ್ನೂ ಮಾಡ್ಲಿಕ್ಕೆ ಆಗಿಲ್ಲ. What do you say? ಏನ್ ಮಾಡ್ತೀರಿ? Oh, you stupid son. ನೀನು ಮೂರ್ಖನಾದ ಮಗನೇ. ಇಲ್ಲ. Say, okay, never mind, son. Let's try again. ಮತ್ತೆ ಪ್ರಯತ್ನ ಮಾಡೋಣ. Let's do it again. ಮತ್ತೆ ಮಾಡಿ. He still doesn't get it. ಇನ್ನೂ ಅವನಿಗೆ ಗೊತ್ತಾಗಿಲ್ಲ. Let's do it. No, we'll try again. We're going to do it. ಇಲ್ಲ, ಮತ್ತೆ ಮಾಡೋಣ, ಅದನ್ನ ಪ್ರಯತ್ನ ಮಾಡೋಣ. And at the end of the day, ದಿವಸದ ಕಡೆಗೆ, he still can't do it. ಅವನ ಕಡೆಗೆ ಕೂಡ ಮಾಡ್ಲಿಕ್ಕೆ. What do you say? ಏನ್ ಮಾಡ್ತೀರಿ? Never mind, son. We'll start again tomorrow. ನಾಳೆ ಬೆಳಗ್ಗೆ ಮತ್ತೆ ಪ್ರಾರಂಭಿಸೋಣ. I love you and I'm going to teach you this before you leave this house. ನಾನು ನಿನ್ನನ್ನು ಪ್ರೀತಿಸ್ತೀನಿ, ನಾನು ನಿನ್ನನ್ನು ಸಹಾಯ ಮಾಡ್ತೀನಿ ಕಲಿಯೋವರೆಗೆ. That is a good father. ಆತನು ಒಳ್ಳೆಯ ತಂದೆ. That's how you teach your child how to ride a bicycle. ಹಾಗೆ ಒಂದು ಸೈಕಲ್ ಓಡಿಸ್ಲಿಕ್ಕೆ ನೀವು ಮಕ್ಕಳಿಗೆ ಕಲಿಸ್ತಿರಲ್ಲ. That's how you teach your children to take a bath. ಹಾಗೆ ಒಂದು ಮಕ್ಕಳಿಗೆ ಸ್ನಾನ ಮಾಡೋದನ್ನ ಕಲಿಸ್ತೀರ. They come into the world knowing nothing. ಲೋಕಕ್ಕೆ ಅವರು ಬಂದಾಗ ಏನೂ ಕಲ್ತಿರ್ಲಿಲ್ಲ ಅವರು. You teach them how to go to the toilet. ಅವರಿಗೆ ಒಂದು ಶೌಚಗೃಹಕ್ಕೆ ಹೋಗ್ಬೇಕು, ಹೇಗೆ ಹೋಗೋದು ಅಂತ ಕಲಿಸ್ತೀರ. You don't point the finger at them saying, oh, you don't know that. ನೀವು ಅವ್ರಿಗೆ ಬೆರಳು ತೋರಿಸಲ್ಲ, ನೀವು ನಿನಗೇನು ಗೊತ್ತಿಲ್ಲ ಅಂತ. I'll tell you something, when you really love somebody, you won't be pointing the finger at them. ನಾನು ಇನ್ನೊಂದು ಹೇಳ್ತೀನಿ, ನೀವು ಯಾರನ್ನಾದ್ರೂ ಪ್ರೀತಿಸೋದಾದ್ರೆ ಅವರಿಗೆ ಬೆರಳು ತೋರಿಸಲ್ಲ ನೀವು. So let's learn something from this. ಇದರಿಂದ ನಾವು ಒಂದು ಕಲ್ತ್ಕೊಳ್ಳೋಣ. Completely stop pointing the finger at others. ಬೇರೆಯವರ ಮೇಲೆ ಬೆರಳು ಸನ್ನೆ ತೋರಿಸೋದನ್ನ ಪೂರ್ಣವಾಗಿ ನಿಲ್ಲಿಸಬಿಡಿ. What is Isaiah 58? God says, I will listen to your prayer. ಯೆಶಾಯ 58ರಲ್ಲಿ ಏನು ಹೇಳ್ತು? ನೀವು ಕೂಗಿಕೊಂಡಾಗ ನಾನು ಕೇಳಿಸ್ಕೊಳ್ತೀನಿ. The pure in heart will see God. ಶುದ್ಧ ಹೃದಯವುಳ್ಳವರು ದೇವರನ್ನ ನೋಡುವರು. God will hear them. ಅವರು ಪ್ರಾರ್ಥನೆಯನ್ನ ದೇವರು ಕೇಳ್ಕೊಂತಾರೆ. So here is one part of being pure in heart. ಇದು ಒಂದು ರೀತಿ ನಮ್ಮ ಶುದ್ಧ ಹೃದಯ. I don't point the finger at others. ಬೇರೆಯವರ ಮೇಲೆ ಬೆರಳನ್ನು ತೋರಿಸೋದು. Because only one who is without sin can throw a stone. ಯಾರಿಗೆ ಯಾವುದೇ ಪಾಪ ಇಲ್ವೋ ಅವರು ಮಾತ್ರ ಕಲ್ಲನ್ನು ಹಾಕ್ಲಿಕ್ಕೆ ಸಾಧ್ಯ. And that's why the thief on the cross went to heaven. ಅದಕ್ಕಾಗಿ ಆ ಶಿಲುಬೆ ಮೇಲಿದ್ದಂತ ಕಳ್ಳನು
ಪರದೇಶಿಗೆ ಹೋದ. Because he did not point the finger, he pointed it at himself. ಯಾಕೆ ಅಂದ್ರೆ ಅವನು ಇನ್ನು ಇತರರ ಮೇಲೆ ಬೆರಳು ತೋರಿಸಿಲ್ಲ, ತನ್ನ ಮೇಲೆ ತೋರಿಸ್ಕೊಂಡು. That's why Adam was kicked out from God's presence, because he pointed the finger. ಅದಕ್ಕಾಗಿ ಆದಾಮನನ್ನ ಏದೇನ್ ತೋಟದಿಂದ ಓಡಿಸಿಬಿಟ್ಟು ದೇವರು ಅವನು ಇನ್ನೊಬ್ಬರ ಮೇಲೆ ಬೆರಳು ತೋರಿಸೋದಕ್ಕೆ. And when the Lord asked Eve, did you do that? ಹವ್ವಳಿಗೆ ದೇವರು ಕೇಳಿದ್ರು, ನೀನು ಮಾಡ್ದ ಅಂತ. What did she do? ಏನ್ ಹೇಳಿದ್ಲು? She pointed the finger at the snake. ಆ ಒಂದು ಸರ್ಪದ ಮೇಲೆ ಬೆರಳು ತೋರಿಸಿದ್ಲು. It's not me, it's that snake. ನಾನಲ್ಲ, ಆ ಸರ್ಪ ಮಾಡಿದ್ದ ಕಾರ್ಯ. It's this habit, always put the blame on somebody else. ಇನ್ನೊಬ್ಬರ ಮೇಲೆ ಒಂದು ಅಪವಾದನ ಹಾಕುವಂತ ಹವ್ಯಾಸ. Have you seen this in scripture? ಇದನ್ನ ನೋಡಿದ್ರೆ ದೇವರು. So Adam and Eve were both out of paradise. ಇಬ್ಬರು ಪರದೇಶ ಏದೇನ್ ತೋಟದಿಂದ ಕಳಿಸಲ್ಪಟ್ಟರು. And the thief came into paradise. ಆದ್ರೆ ಆ ಕಳ್ಳನು ಆ ಪರದೇಶಿಗೆ ಬಂದನು. You see the big difference? ಇಲ್ಲಿ ವ್ಯತ್ಯಾಸ ನೋಡ್ತೀರಾ? So this is one big area. This is to confess our sin means I'm not blaming anybody else. ನಾನು ಈ ನನ್ನ ಪಾಪವನ್ನು ಅರಿಕೆ ಮಾಡೋದು ಅಂದ್ರೆ ನಾನು ಯಾರನ್ನೂ ಅಪವಾದ ಮಾಡ್ತಾ ಇಲ್ಲ ಅಂತ. Turn back to 1 John 1. 1 ಯೋಹಾನ 1 ನಾವು ನೋಡೋಣ. Verse 9. 9ನೇ ವಚನ. If we confess our sins, God is faithful and righteous to forgive us, cleanse us from all unrighteousness. ನಾವು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ಪಾಪಗಳನ್ನು ಕ್ಷಮಿಸಬೇಕು. To cleanse me from all unrighteousness means my heart becomes pure. ನನ್ನ ಎಲ್ಲಾ ಅನೀತಿಯಿಂದ ಶುದ್ಧೀಕರಿಸುವುದು ಅಂದ್ರೆ When I can see God, I can hear God. ಅದರ ನಂತರ ಏನಾಗುತ್ತೆ, ನಾನು ದೇವರನ್ನ ನೋಡಬಹುದು, ದೇವರನ್ನ ಕೇಳಿಸಿಕೊಳ್ಳಬಹುದು. Confess our sins, not somebody else's sin. ಮೊದಲು ನನ್ನ ಪಾಪಗಳನ್ನ ಅರಿಕೆ ಮಾಡಬೇಕು ನಾನು. Don't confess Eve's sin or what the serpent did. ಹವ್ವಳ ಪಾಪನಾಗ್ಲಿ ಸರ್ಪ ಮಾಡಿದ್ದಾಗ್ಲಿ ಅದನ್ನೆಲ್ಲ ಅರಿಕೆ ಮಾಡಬಾರ್ದು. Lord, this is where I have made a mistake, I'm sorry. ಕರ್ತನೆ, ಇಲ್ಲಿ ನಾನು ತಪ್ಪು ಮಾಡಿದೆನು. Even if 99% fault is with the other person, 99 ಭಾಗ ಇತರರ ಮೇಲೆ ಇದ್ರೂನು, and your fault is only 1%, you confess the 1%. 100% ನಿಮ್ದು ತಪ್ಪಿದ್ರೂನು ಅದನ್ನ ಒಪ್ಕೊಳ್ಬೇಕು. This is a very important lesson because Christians have got a very bad habit of blaming others. ಇದು ಬಹಳ ಮುಖ್ಯವಾದ ಪಾಠ. ಯಾಕೆ ಅಂದ್ರೆ ಕ್ರೈಸ್ತರು ಬೇರೆಯವರಿಗೆ ಅಪವಾದ ಹಾಕೋದನ್ನ ಬಹಳಷ್ಟು ಹವ್ಯಾಸ ಮಾಡ್ತಾರೆ. I'll give you an example. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. You see somebody's children going astray. ನೀವು ನೋಡ್ತೀರಾ, ಯಾರೋ ಮಕ್ಕಳು ದೂರ ಹೋಗ್ತಾ ಇರ್ತಾರೆ ತಪ್ಪು ದಾರಿನಲ್ಲಿ. And by God's grace, your children are God fearing. ದೇವರ ಕೃಪೆಯಿಂದ ನಿಮ್ಮ ಮಕ್ಕಳು ದೇವರಿಗೆ ಭಯ ಪಡ್ತಾರೆ. How you point the finger at them? ಹೇಗೆ ನೀವು ಇನ್ನೊಬ್ರು ಅವ್ರ ಮೇಲೆ ಬೆರಳು ತೋರಿಸ್ತೀರಿ? Look at the way they brought up their children. ನೋಡು, ಅವರು ಹೇಗೆ ತಂದೆ ತಾಯಿಗಳು ಹೇಗೆ ಬೆಳೆಸ್ತಾ ಇದ್ದಾರೆ ಮಕ್ಕಳನ್ನ. You'll give so many reasons why they are like that. ನೀವು ಬಹಳಷ್ಟು ಕಾರಣಗಳನ್ನ ಕೊಡ್ತೀರಾ, ಅವ್ರು ಯಾಕೆ ಹಾಗಿದ್ದಾರೆ. These are the reasons. ಇದೆಲ್ಲ ಕಾರಣಗಳು. How you got the boldness to point that finger? ಆ ಒಂದು ಬೆರಳನ್ನ ತೋರಿಸಲಿಕ್ಕೆ ಧೈರ್ಯ ಹೇಗೆ ಬಂತು ನಿಮ್ಗೆ? Because by God's grace your children are God fearing. ಯಾಕೆ ಅಂದ್ರೆ ದೇವರ ಕೃಪೆಯಿಂದ ನಿಮ್ಮ ಮಕ್ಕಳು ಸರಿದಾರಿಯಲ್ಲಿ ನಡೀತಾ ಇದ್ದಾರೆ ದೇವರ ಭಯದಲ್ಲಿ. You are proud. ಅದಕ್ಕಾಗಿ ನೀವು ಹೆಚ್ಚಳ ಪಡ್ತೀರಾ, ಅಹಂಕಾರ ಪಡ್ತೀರಾ. You are taking the credit for the way your children grew up. ಅದಕ್ಕೆ ನೀವು ಅದರ ಒಂದು ಕಾರಣವನ್ನ ತಗೊಳ್ತಾ ಇದ್ದೀರಾ, ನೀವು ಒಳ್ಳೆಯವರು ಅಂತ. Instead of saying it was not me Lord, it was you only who brought up my children. ನೀವು ಹೇಳಬೇಕಾಗಿತ್ತು, ಇದು ನನ್ನಿಂದ ಅಲ್ಲ ಸ್ವಾಮಿ, ಇದು ನೀನು ಕೊಟ್ಟಂತ ಕರುಣೆ ಅಂತ. What I'm trying to say is this. ನಾನು ಏನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. When we do something wrong, the blame is on others. ನೀವು ತಪ್ಪು ಮಾಡಿದಾಗ ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸ್ತೀರಾ. If we do something good, we say yeah, that's me. ಏನಾದ್ರು I only brought up my children properly. ನೀವು ಒಳ್ಳೇದು ಮಾಡಿದಾಗ ಇದು ನಂದು, ನಾನು ಮಾಡಿದ್ದು. That is part of the evil nature in us. ಅದು ಒಂದು ನಮ್ಮಲ್ಲಿರೋ ಒಂದು ಕೆಟ್ಟ ಒಂದು ಸ್ವಭಾವ. We take the credit for what God has done. ದೇವರು ಮಾಡಿದ್ದಕ್ಕೆ ಅದರ ಲಾಭವನ್ನ ನಾವು ತಗೊಳ್ತೀವಿ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, if your children have grown up in a good way, ನಿಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬೆಳೆದಿದ್ರೆ, please give the glory to God. ದಯವಿಟ್ಟು ಅದಕ್ಕೆ ಮಹಿಮೆಯನ್ನು ದೇವರಿಗೆ ಕೊಡಿ. Don't say because I was such a strict father. ನೀವು ಹೇಳಬೇಡಿ, ನಾನು ಖಂಡಿತವಾಗಿದ್ದೆ ಮಕ್ಕಳ ಜೊತೆ. I taught them the Bible every day. ಅವರಿಗೆ ದೇವರ ವಾಕ್ಯ ಬೈಬಲ್ ಅನ್ನು You could have done that for 20-50 years and your children would have gone astray. ನೀವು 50 ವರ್ಷ ಮಾಡಿದ್ರು ನಿಮ್ಮ ಮಕ್ಕಳು ದೂರ ಹೋಗ್ತಾ ಇದ್ರು. God was merciful to them. ದೇವರು ಅವರ ಮೇಲೆ ಕರುಣೆ ತೋರಿಸಿದ್ದಾರೆ. I say that. ನಾನು ಹಾಗೆ. My 4 sons are following the Lord. It is 100% God. ನನ್ನ 4 ಮಕ್ಕಳು ಕರ್ತನನ್ನ ಹಿಂಬಾಲಿಸ್ತಾ ಇದ್ದಾರೆ, ಅದು 100% ದೇವರ ಸಹಾಯ. I don't say 90% God and 10% me. ನಾನು ಹೇಳೋದಿಲ್ಲ 90 ಭಾಗ ದೇವರು 10 ಭಾಗ ನಾನು ಅಂತ ಕೂಡ ಹೇಳೋದು. It's God who did it. ದೇವರು ಮಾಡಿದ ಕೆಲಸ ಅದು. So I'm not here to point fingers at others saying they're like this, they're like this. ನೀವು ಹೀಗೆ ಅಂತ ನಾನು ಬೆರಳು ತೋರಿಸ್ಲಿಕ್ಕೆ ಹೋಗೋದಿಲ್ಲ. I see something wrong, I feel sad that their children are going astray.
ನಾನು ತಪ್ಪು ನೋಡ್ತೀನಿ, ಅದರಲ್ಲಿ ಅವರು ಯಾರು ದೂರ ಹೋಗ್ತಾ ಇದ್ದಾರೆ ಮಕ್ಕಳು ಅಂತ But ಅಂದ್ರೆ I don't want to be like the Pharisees pointing the finger at the woman caught in adultery. ನಾನು ಪರಿಸಾಯನ ತರ ಒಂದು ವ್ಯಭಿಚಾರದಲ್ಲಿ ಸಿಕ್ಕ ಹೆಣ್ಣಿಗೆ ಕೈ ತೋರಿಸಿದಾಗೆ ನಾನು Because there we find Jesus took the side of that woman against the Pharisees. ಅಲ್ಲಿ ನಾನು ನೋಡ್ತೀನಿ ಯೇಸು ಸ್ವಾಮಿ ಆಕೆಯ ಪರ ನಿಂತ್ಕೊಂಡ್ರು ವ್ಯಭಿಚಾರಿ. He told the woman, I don't condemn you, go, don't sin again. ಅಲ್ಲಿ ಆಕೆಗೆ ಹೇಳ್ತೇನೆ, ನಾನು ನಿನ್ನನ್ನು ಖಂಡಿಸೋದಿಲ್ಲ, ನೀನು ಹೋಗು ಅಂತ. But he never said that to the Pharisees. ಆದ್ರೆ ಪರಿಸಾಯರಿಗೆ ಹಾಗೆ ಹೇಳಲಿಲ್ಲ. The Pharisees got condemned and the woman went away without condemnation. ಪರಿಸಾಯರು ಖಂಡಿಸಲ್ಪಟ್ರು, ಆದ್ರೆ ಆ ವ್ಯಭಿಚಾರಿ ಖಂಡನೆಗೆ ಒಳಗಾಗದೆ ಹೋದ್ರು. Be careful. ಅದಕ್ಕಾಗಿ When ಜಾಗರೂಕ. you point the finger at somebody else, ನೀವು ಇನ್ನೊಬ್ಬರಿಗೆ ಬೆರಳು ತೋರಿಸಿದಾಗ God may deliver that person and you'll be condemned finally. ಅಲ್ಲಿ ಏನಾಗುತ್ತೆ ಕಡೆಗೆ ಅಂದ್ರೆ ದೇವರು ಆತನನ್ನ ರಕ್ಷಿಸಬಹುದು, ಆದ್ರೆ ನೀವು ಖಂಡಿಸಲ್ಪಡ್ತೀರ. See, we need in the church to have more compassion and mercy on one another. ನಮ್ಮಲ್ಲಿ ಸಭೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ಬಹಳ ಕರುಣೆ ಕೃಪೆ ಇರಬೇಕು ಒಬ್ಬರ ಮೇಲೆ ಒಬ್ಬರು. You know, in CFC we preach holiness. ನಾವು CFC ನಲ್ಲಿ ಪರಿಶುದ್ಧತೆ ಬಗ್ಗೆ ಪ್ರಸಂಗ And the ಮಾಡ್ತೀವಿ. great danger of people preaching holiness is being unmerciful towards other people. ಇಲ್ಲಿ ಪರಿಶುದ್ಧತೆಯ ಬಗ್ಗೆ ಹೆಚ್ಚಿನಾಗಿ ಒತ್ತು ಕೊಟ್ಟು ಹೇಳೋದ್ರಲ್ಲಿ ಒಂದು ಅಪಾಯ ಏನಂದ್ರೆ ನಾವು ಬೇರೆಯವ್ರ ಬಗ್ಗೆ ಕರುಣೆ ಇಲ್ಲದೆ ಇದ್ಬಿಡ್ತೀವಿ. People don't realize this unmerciful attitude is an impure heart. ಈ ಜನರಿಗೆ ಅದು ಗೊತ್ತಾಗೋದಿಲ್ಲ, ಕರುಣೆ ಇಲ್ಲದೆ ಇರೋದು ಅಶುದ್ಧ ಹೃದಯ ಅಂತ. So purity of heart is to be merciful to others. ಶುದ್ಧ ಹೃದಯ ಅಂದ್ರೆ ಬೇರೆಯವ್ರ ಮೇಲೆ ಕರುಣೆ ಇರುವಂತ. When the Pharisees saw this woman caught in adultery, ಪರಿಸಾಯರು ಆ ಒಂದು ವ್ಯಭಿಚಾರಿ ಸ್ತ್ರೀಯನ್ನ ನೋಡಿದಾಗ they should have had compassion on her. ಆಕೆ ಮೇಲೆ ಕರುಣೆ ತೋರಿಸಬೇಕಾಗಿತ್ತು. Maybe she was led astray. ಆಕೆಗೆ ಯಾರೋ ತಪ್ಪು ದಾರಿಯಲ್ಲಿ ನಡೆಸಿಬಿಟ್ಟಿದ್ದಾರೆ. Maybe she fell in accidentally. ಯಾವುದೋ ತಪ್ಪಾಗಿ ಜಾರಿ ಬಿದ್ದಿದ್ದಾಳೆ. It's a bad sin. Let us help her to come out of it. ಅದು ಕೆಟ್ಟ ಪಾಪ, ಆದ್ರೆ ಆಕೆಗೆ ಸಹಾಯ ಮಾಡೋಣ. And let's cover it so that nobody knows about it. ಅದನ್ನ ಮುಚ್ಚಿಡೋಣ, ಯಾರಿಗೂ ಗೊತ್ತಾಗದೆ. You know, in CFC Bangalore, CFC ಬೆಂಗಳೂರಿನಲ್ಲಿ there are different people who have committed some sins. ಇತರರು ಬೇರೆ ಬೇರೆ ಜನರು ತಪ್ಪುಗಳನ್ನ ಪಾಪಗಳನ್ನ ಮಾಡಿದ್ದಾರೆ. Some of them we had to put out of the church. ಕೆಲವರನ್ನ ನಾವು ಸಭೆಯಿಂದ ಹೊರಗಡೆ ಹಾಕ್ಬೇಕಾಗಿ ಬಂತು. But I've never told anybody what they did. ಆದ್ರೆ ನಾನು ಯಾರಿಗೂ ಯಾವತ್ತೂ ಅವ್ರು ಏನು ಪಾಪ ಮಾಡಿದ್ದಾರೆ ಅಂತ ಹೇಳಿಲ್ಲ. No, I won't tell. ನಾನು ಹೇಳೋದಿಲ್ಲ ಅದು. Why should I tell? ಯಾಕೆ ಹೇಳಬೇಕು? Okay, they have to be disciplined. They even put out of the church, but they say, Brother Jack, what happened? ಒಬ್ರು ಶಿಕ್ಷೆಗೆ ಆಗ್ಬೇಕು, ಕೆಲವರು ಸಭೆಯಿಂದ ಹೊರಗಡೆ ಹಾಕ್ಬೇಕು. ಆದ್ರೆ ಏನಾಯ್ತು ಸಹೋದರ ಜಾಕ್ ಅಂತ ಕೇಳಿ. It is not important for you to know that. ನಾನು ಹೇಳ್ತೀನಿ, ಇದು ಮುಖ್ಯ ಅಲ್ಲ ನೀವು ಅದು ಏನ್ ಮಾಡಿದ್ರು ಅಂತ ತಿಳ್ಕೊಳ್ಳುವಂತ. Between God and me, he's done something wrong, he's out. ಅದು ಏನೋ ತಪ್ಪು ಮಾಡಿದಾನೆ, ಅದು ದೇವರಿಗೂ ನನಗೂ ಮಧ್ಯೆ ಬಿಟ್ಟ ವಿಷಯ. People are curious. What? Tell me what happened. ಆದ್ರೆ ಜನಕ್ಕೆ ಅದು ಕುತೂಹಲ, ಏನಾಯ್ತು ಅಂತ ಕೇಳಲಿಕ್ಕೆ ಬರ್ತಾರೆ. I will not point the finger or do anything. ನಾನು ಯಾರಿಗೂ ಬೆರಳು ತೋರಿಸೋದಿಲ್ಲ. I fear God. ಯಾಕೆಂದ್ರೆ ನಾನು ದೇವರಿಗೆ ಭಯ ಪಡ್ತೀನಿ. Dear brothers, if you want to grow in the Christian life, ಪ್ರಿಯ ಸಹೋದರರೇ, ನೀವು ಕ್ರಿಸ್ತಿಯ ಜೀವಿತದಲ್ಲಿ ಬೆಳಿಬೇಕು ಅಂದ್ರೆ, if you want to not only walk this narrow way but run this narrow way, ಈ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯೋದು ಮಾತ್ರ ಅಲ್ಲ, ನೀವು ಓಡಬೇಕು ಅಂದ್ರೆ, and run like a rocket, ಆ ರಾಕೆಟ್ ಅಂತ ಓಡಬೇಕು ಅಂದ್ರೆ, stop pointing finger at other people. ಬೇರೆಯವರು ಇತರರ ಮೇಲೆ ಬೆರಳು ತೋರಿಸೋದನ್ನ ನಿಲ್ಲಿಸ್ಬಿಡಿ. Judge yourself. ನಿಮ್ಮನ್ನ ನೀವು ನ್ಯಾಯ ತೀರ್ಮಾನ ಮಾಡ್ಕೊಳ್ಳಿ. When you see something wrong in somebody, pray for that person. ಯಾರೆಲ್ಲಾದ್ರೂ ನೀವು ತಪ್ಪನ್ನ ನೋಡಿದ್ರೆ ಅವರಿಗಾಗಿ ಪ್ರಾರ್ಥನೆ ಮಾಡಿ. If you're an elder brother, go and correct that person. ನೀವು ಸಭೆ ಹಿರಿಯನಾದ್ರೆ ಹೋಗಿ ಆತನ Because then ತಿದ್ದಬಹುದು. you're like a father. ಯಾಕೆಂದ್ರೆ ನೀನು ತಂದೆ ಅಂತೆ. See, I am a physical father and spiritual father. ನಾನು ಒಬ್ಬ ಶಾರೀರಿಕವಾಗಿ ತಂದೆ, ಹಾಗೆ ಆತ್ಮಿಕವಾಗಿ ಕೂಡ ತಂದೆ. If somebody looks to me like a spiritual father or physical father, I will correct them. ನನ್ನನ್ನ ಯಾರಾದ್ರೂ ಒಬ್ಬ ಆತ್ಮಿಕ ತಂದೆ ಅಥವಾ ಶಾರೀರಿಕ ತಂದೆ ತರ ನೋಡಿದ್ರೆ ಅವ್ರನ್ನ ತಿದ್ದುತ್ತೀನಿ. That's not pointing the finger. I'm there to help them like God helps us. ಅದು ಬೆರಳು ತೋರಿಸದಂತೆ ಅಲ್ಲ. ಯಾಕೆ ಅಂದ್ರೆ ಅದು ಒಂದು ತಂದೆಯ ತರ ತಿದ್ದದಂಗೆ ದೇವರು ನಮ್ಮನ್ನ That's why when people in some other church do something wrong, I say, I'm not here to go and correct them. ಯಾವುದೋ ಬೇರೆ ಸಭೆಯಲ್ಲಿ ಯಾರೋ ಒಂದು ತಪ್ಪು ಮಾಡಿದ್ರೆ ನಾನು ಅದನ್ನ ಸರಿ ಮಾಡ್ಲಿಕ್ಕೆ ಹೋಗೋದಿಲ್ಲ. So when I preach against these false pastors and preachers, ನಾನು ಇವಾಗ ಆ ಒಂದು ಸುಳ್ಳಾದ ಪ್ರಸಂಗಿಗಳ ಬಗ್ಗೆ, ಸಭಾಪಾಲಕರ ಬಗ್ಗೆ ಹೇಳುವಾಗ, that is to protect my children from being deceived by them. ನಾನು ಅದು ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಮಕ್ಕಳು ಅವರಿಂದ ಮೋಸಕ್ಕೆ ಒಳಗಾಗಬಾರದು ಅಂತ. Like Jesus told about the Pharisees. The Pharisees are like this.
ಪರಿಸಾಯರು ಹೀಗೆ 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 ಅಂತ ಬೇರೆಯವರಿಗೆ That ಪರಿಸಾಯರ ಬಗ್ಗೆ ತೋರಿಸ್ತಾ He ಇದ್ರು said that to his disciples to protect the disciples from being deceived. ಯೇಸು ಸ್ವಾಮಿ ಆ ಶಿಷ್ಯರಿಗೆ ಹೇಳ್ತಾ ಇದ್ರು ಪರಿಸಾಯರು ಹೀಗೆ ಅಂದ್ರೆ ಯಾಕೆಂದ್ರೆ ಅವರಿಂದ ವಂಚನೆಯಿಂದ ತಪ್ಪಿಸ್ಬೇಕು ಅಂತ. You know, for example, if there are some bad children in your neighbor's house, ಒಂದು ಉದಾಹರಣೆಗೆ ನಿಮ್ಮ ನೆರೆಯವರಲ್ಲಿ ಯಾರೋ ಒಬ್ಬ ಕೆಟ್ಟ ಮಕ್ಕಳು ಇರ್ತಾರೆ, you will warn your children, no, don't mix with them because they are doing some bad things. ನಿಮ್ಮ ಮಕ್ಕಳಿಗೆ ನೀವು ಆ ಎಚ್ಚರಿಕೆಯನ್ನ ಹೇಳ್ತೀರಾ, ಅವ್ರ ಜೊತೆ ಸೇರ್ಬೇಡ. That's not pointing the finger, that is protecting your children. ಅದು ಬೆರಳು ತೋರಿಸೋದಲ್ಲ, ಯಾಕೆಂದ್ರೆ ಅದನ್ನ ನಿಮ್ಮ ಮಕ್ಕಳಿಗೆ ಜಾಗರೂಕತೆಗಾಗಿ ಹೇಳ್ತಾ ಇರ್ತೀವಿ. But unnecessarily we don't have to go pointing out all the faults of other people. ವಿನಾಕಾರಣ ನಾವು ಬೇರೆಯವರ ತಪ್ಪುಗಳನ್ನು ತೋರಿಸೋ ಒಂದು ಕಾರ್ಯ See, ಮಾಡ್ತೀವಿ. we have as human beings, we have a habit, we have a bad habit of pointing out the mistakes of others. ಮನುಷ್ಯರಾಗಿ ನಮಗೆ ಇದು ಒಂದು ಕೆಟ್ಟ ಹವ್ಯಾಸವಿದೆ, ಇನ್ನೊಬ್ಬರ ತಪ್ಪುಗಳಿಗೆ ಮೇಲೆ ಬೆರಳು We ತೋರಿಸಿ. sit at home and talk about various evils of other people. ನಾವು ಮನೆಯಲ್ಲಿ ಕುಳಿತುಕೊಂಡು ಬೇರೆಯವರು ಇತರರು ಮಾಡಿದ ತಪ್ಪುಗಳ ಬಗ್ಗೆ ಮಾತಾಡ್ತಾ ಕುಳಿತುಕೊಳ್ತೀವಿ. Shall we pray, Lord, please help us this year to have a pure heart? ನಾವು ಪ್ರಾರ್ಥನೆ ಮಾಡೋಣ, ಈ ವರ್ಷ ದೇವರು ನಮಗೆ ಸಹಾಯ ಮಾಡಲಿ, ಶುದ್ಧ ಹೃದಯವನ್ನು. And let's talk about some good things. ಒಳ್ಳೆಯ ಕಾರ್ಯಗಳನ್ನು ಮಾತಾಡೋಣ, Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ, we believe you want us to go to a higher level this year. ನಾವು ಇಷ್ಟು ವರ್ಷ ಇಲ್ಲದೆ ಇರುವಂತ ಎತ್ತರಕ್ಕೆ ನಡೆಸಬೇಕು ಅಂತ ನೀವು ಇಷ್ಟಪಡ್ತೀರಂತ ನಾವು ನಂಬ್ತೇವೆ. ಪ್ರತಿಯೊಬ್ಬರನ್ನು ಸಹಾಯ ಮಾಡು ಸ್ವಾಮಿ. ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸ್ತೀವಿ.